ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುದ್ಧದ ಸನ್ನಿವೇಶದಲ್ಲಿ ಭಾರತೀಯ ಜನತೆ ಅನುಸರಿಸಬೇಕಾದ ಸೂತ್ರದ ಕುರಿತಂತೆ ಭಾರತೀಯರಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಚಿನ್ನ ಖರೀದಿಯ ಕುರಿತಂತೆ ಪ್ರಸ್ತಾಪ ಮಾಡಿದ್ದಾರೆ. ಕನಿಷ್ಠ 1 ವರ್ಷದವರೆಗೆ ಜನ ಚಿನ್ನ ಖರೀದಿ ಮಾಡುವುದನ್ನ ತಡೆಯಬೇಕು ಅಂತ ಒತ್ತಾಯಿಸಿದ್ದಾರೆ. ವಿದೇಶದಿಂದ ಚಿನ್ನ ಆಮದು ಮಾಡಿಕೊಳ್ಳುವುದರಿಂದ ಬಹಳಷ್ಟು ವಿದೇಶಿ ಹಣ ಖರ್ಚಾಗತ್ತೆ. ಆದ್ದರಿಂದ ರಾಷ್ಟ್ರೀಯ ಹಿತಾಸಕ್ತಿಯಿಂದ ನಾವು 1 ವರ್ಷದವರೆಗೆ ಚಿನ್ನ ಖರೀದಿಸುವುದನ್ನ ತಡೆಯಬೇಕು ಅಂತ ಹೇಳಿದ್ದಾರೆ. ನಿರ್ದಿಷ್ಟವಾಗಿ ಮದುವೆ ನಡೆಯಲಿರುವ ಕುಟುಂಬಗಳನ್ನ ಉದ್ದೇಶಿಸಿ ಮಾತನಾಡಿದ್ರು. ಇದು ಕೇವಲ ಮನವಿ, ಕಾನೂನಲ್ಲ. ಆದ್ದರಿಂದ ಎಷ್ಟು ಜನ ಇದನ್ನ ಅನುಸರಿಸ್ತಾರೆ ಅನ್ನುವುದು ತಿಳಿದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆದ್ರೀಗ ಪ್ರಧಾನಿ ಇಂತಹ ಹೇಳಿಕೆಗಳನ್ನ ಯಾಕೆ ನಡೆದ್ರು, ಇದರ ಹಿಂದಿನ ಲೆಕ್ಕಾಚಾರ ಏನು ಅನ್ನೋದು ಎಲ್ಲರ ಪ್ರಶ್ನೆ. ಚಿನ್ನ ಖರೀದಿ ಮಾಡೋದನ್ನ ತಡೆಯುವಂತೆ ಸಲಹೆ ನೀಡಿದ್ದು ಯಾಕೆ? ಪ್ರಧಾನಿ ನರೇಂದ್ರ ಮೋದಿ ನಿರ್ಧಾರ ಹಠಾತ್ ನಿರ್ಧಾರವಲ್ಲ. ವಾಸ್ತವವಾಗಿ ಜಗತ್ತು ಪ್ರಸ್ತುತ ದೊಡ್ಡ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ಯುದ್ಧ ಹಾರ್ಮುಜ್ ಜಲಸಂಧಿಯನ್ನ ನಿರ್ಬಂಧಿಸಿದೆ. ತೈಲ ಪೂರೈಕೆಯಲ್ಲಿ ಸಮಸ್ಯೆಯನ್ನ ಸೃಷ್ಟಿ ಮಾಡಿದೆ. ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $105 ತಲುಪಿದೆ. ಇತ್ತೀಚೆಗೆ ಅದು $120 ತಲುಪಿದೆ. ಭಾರತ ತನ್ನ ತೈಲ ಅಗತ್ಯಗಳಲ್ಲಿ ಸುಮಾರು 85% ವಿದೇಶಗಳಿಂದ ಖರೀದಿಸ್ತಾ ಇದೆ. ಇದರಿಂದಾಗಿ ಭಾರತಕ್ಕೆ ಗಮನಾರ್ಹ ಪ್ರಮಾಣದ ಡಾಲರ್ಗಳು ವೆಚ್ಚವಾಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ದೇಶದ ಆರ್ಥಿಕತೆಯ ಮೇಲೆ ಒತ್ತಡವನ್ನ ಕಡಿಮೆ ಮಾಡಲು ಸರ್ಕಾರ ಅನಗತ್ಯ ವಸ್ತುಗಳ ಮೇಲಿನ ಹಣವನ್ನ ಉಳಿಸಲು ಬಯಸುತ್ತೆ. ಭಾರತದಲ್ಲಿ ಚಿನ್ನ ಕೇವಲ ಆಭರಣ ಅಲ್ಲ, ಅದು ಉಳಿತಾಯ ಮತ್ತು ಸಂಪ್ರದಾಯದ ಸಂಕೇತ. ಆದಾಗ್ಯೂ ಆರ್ಥಿಕ ದೃಷ್ಟಿಕೋನದಿಂದ ಚಿನ್ನ ಮತ್ತು ಕಚ್ಚಾ ತೈಲ ಭಾರತೀಯ ಹಣದ ಅತಿದೊಡ್ಡ ಹೊರಹರಿವಿಗೆ ಕಾರಣವಾಗುವ 2 ವಿಷಯವಾಗಿದೆ. ಕಾರ್ಖಾನೆಗಳು ಮತ್ತು ವಾಹನಗಳಿಗೆ ತೈಲ ಅತ್ಯಗತ್ಯವಾದರೂ ಚಿನ್ನ ಖರೀದಿಯನ್ನ ಸ್ವಲ್ಪ ಸಮಯದವರೆಗೆ ಮುಂದೂಡಬಹುದು ಅಂತ ಪ್ರಧಾನಿ ಸ್ಪಷ್ಟಪಡಿಸಿದ್ದಾರೆ. ಇದು ಕಾನೂನು ನಿರ್ಬಂಧ ಅಥವಾ ನಿಷೇಧ ಅಲ್ಲ. ಬದಲಿಗೆ ಪ್ರಧಾನಿ ಇದನ್ನ ನೈತಿಕ ಮನವಿ ಅಂತ ಪ್ರಸ್ತುತಪಡಿಸಿದ್ದಾರೆ. ಇದನ್ನ ರಾಷ್ಟ್ರಕ್ಕೆ ನೀಡುವ ಸೇವೆ ಎಂದು ಅವರು ಸಾರ್ವಜನಿಕರಲ್ಲಿ ಕೇಳಿಕೊಂಡಿದ್ದಾರೆ. ಇಂಧನವನ್ನ ಉಳಿಸುವುದು, ಮನೆಯಿಂದಲೇ ಕೆಲಸ ಮಾಡುವುದು, ಪ್ರವಾಸಗಳನ್ನ ಸೀಮಿತಗೊಳಿಸುವ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ. ಭಾರತ ಪ್ರತಿ ವರ್ಷ ಸುಮಾರು 700 ರಿಂದ 800 ಟನ್ ಚಿನ್ನವನ್ನ ವಿದೇಶದಿಂದ ಆಮದು ಮಾಡಿಕೊಳ್ಳುತ್ತೆ. ಈ ಚಿನ್ನಕ್ಕೆ ಡಾಲರ್ಗಳಲ್ಲಿ ಪಾವತಿಸಬೇಕಾಗತ್ತೆ. ಡಾಲರ್ಗಳು ದೇಶವನ್ನ ತೊರೆದಾಗ ಅದು ದೇಶದ ಖಜಾನೆಯ ಮೇಲೆ ಹೊರೆಯನ್ನ ಹೆಚ್ಚಿಸುತ್ತೆ. ಮಾರ್ಚ್ 2026ರ ಹೊತ್ತಿಗೆ ಭಾರತ ಸುಮಾರು $691 ಬಿಲಿಯನ್ ಮೀಸಲು ಹೊಂದಿದ್ದು ಸುಮಾರು 11 ತಿಂಗಳ ಆಮದುಗಳನ್ನ ಪೂರೈಸಲು ಸಾಕು. ಆದಾಗ್ಯೂ ತೈಲ ಬೆಲೆ ಈ ಮಟ್ಟಿಗೆ ಏರ್ತಾನೆ ಇದ್ರೆ ಈ ಮೀಸಲು ವೇಗವಾಗಿ ಖಾಲಿಯಾಗಬಹುದು. ಆದ್ದರಿಂದ ಚಿನ್ನದಂತಹ ಸರಕುಗಳನ್ನ ನಿಗ್ರಹಿಸುವ ಮೂಲಕ ವಿದೇಶಿ ವಿನಿಮಯವನ್ನ ಉಳಿಸುವುದು ಸರ್ಕಾರಕ್ಕೆ ಆದ್ಯತೆಯಾಗಿದೆ. ಪ್ರಧಾನಿ ಮೋದಿಯವರ ಮನವಿಯು ಮದುವೆಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ವಾರ್ಷಿಕವಾಗಿ ಭಾರತದ ಒಟ್ಟು ಚಿನ್ನದ ಬಳಕೆಯಲ್ಲಿ ಸರಿಸುಮಾರು 50%ವನ್ನ ಮದುವೆಗಳಿಗೆ ಮಾತ್ರ ಖರ್ಚು ಮಾಡಲಾಗುತ್ತೆ. ದೇಶದಲ್ಲಿ 10 ಮಿಲಿಯನ್ಗಿಂತಲೂ ಹೆಚ್ಚು ಮದುವೆಗಳನ್ನ ಹೊಂದಿರುವ ಕುಟುಂಬಗಳು ತಮ್ಮ ಖರೀದಿಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಭಾರತ ಶತಕೋಟಿ ಡಾಲರ್ಗಳನ್ನ ಉಳಿಸಬಹುದು. ಇದು ಭಾರತೀಯ ರೂಪಾಯಿಯನ್ನ ಬಲಪಡಿಸುತ್ತೆ ಮತ್ತು ಹಣದುಬ್ಬರವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಹೂಡಿಕೆಗಾಗಿ ಚಿನ್ನವನ್ನ ಖರೀದಿಸಲು ಬಯಸುವವರಿಗೆ ಸರ್ಕಾರ ಈಗಾಗಲೇ ಡಿಜಿಟಲ್ ಆಯ್ಕೆಗಳನ್ನ ಒದಗಿಸಿದೆ. ಇತರ ಹೂಡಿಕೆ ಆಯ್ಕೆಗಳು ಯಾವುದು ಹಾಗಾದ್ರೆ ನೋಡೋದಾದ್ರೆ, ಚಿನ್ನದಲ್ಲಿ ಹೂಡಿಕೆ ಮಾಡಲು ಬಯಸಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರ ಮನವಿಯ ಮೇರೆಗೆ ನೀವು ಕೆಲವು ಅತ್ಯುತ್ತಮ ಆಯ್ಕೆಗಳನ್ನ ನೋಡಬಹುದು. ಸರ್ಕಾರ ಸ್ವಲ್ಪ ಸಮಯದಿಂದ ಚಿನ್ನದ ಬಾಂಡ್ಗಳು, ಚಿನ್ನದ ETF ಉತ್ತೇಜಿಸುತ್ತೆ. ಚಿನ್ನದ ಬಾಂಡ್ಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ನೀಡುವ ಒಂದು ರೀತಿಯ ಸರ್ಕಾರಿ ಪ್ರಮಾಣ ಪತ್ರ. ಚಿನ್ನ ಕಳ್ಳತನವಾಗುವ ಭಯ, ಅದರ ಶುದ್ಧತೆಯ ಬಗ್ಗೆ ಯಾವುದೇ ಭಯ ಇಲ್ಲಿರುವುದಿಲ್ಲ. ಇದಲ್ಲದೆ ಚಿನ್ನದ ETF ಮೂಲಕ ಮಾರುಕಟ್ಟೆಯಿಂದ ಚಿನ್ನವನ್ನ ಸಹ ಖರೀದಿ ಮಾಡಬಹುದು. ಷೇರುಗಳಂತೆಯೇ ನಿಮ್ಮ ಡಿಮ್ಯಾಟ್ ಖಾತೆಯ ಮೂಲಕ ನೀವು ಅದನ್ನ ಯಾವಾಗ ಬೇಕಾದರೂ ಖರೀದಿಸಬಹುದು, ಮಾರಾಟ ಮಾಡಬಹುದು. ಡಿಜಿಟಲ್ ಚಿನ್ನದ ಆಯ್ಕೆ ಕೂಡ ಇದೆ. ಅಲ್ಲಿ ನೀವು ಕೆಲವೇ ರೂಪಾಯಿಗಳೊಂದಿಗೆ ಹೂಡಿಕೆ ಮಾಡಲು ಪ್ರಾರಂಭ ಮಾಡಬಹುದು. ಚಿನ್ನದ ಆಭರಣಗಳನ್ನ ಖರೀದಿಸುವ ಬದಲು ಈ ಪೇಪರ್ ಗೋಲ್ಡ್ ಆಯ್ಕೆಗಳನ್ನ ಆಯ್ಕೆ ಮಾಡಲು ಜನ ಪ್ರೋತ್ಸಾಹಿಸುವುದು ಸರ್ಕಾರದ ಗುರಿ. ಇದು ಜನರ ಉಳಿತಾಯವನ್ನ ಕಾಪಾಡುತ್ತೆ ಮತ್ತು ಅಮೂಲ್ಯವಾದ ವಿದೇಶಿ ವಿನಿಮಯ ದೇಶದಿಂದ ಹೊರಗೆ ಹರಿಯೋದನ್ನ ತಡೆಯುತ್ತೆ.
ಒಟ್ಟಾರೆಯಾಗಿ ಈ ಕಷ್ಟದ ಸಮಯದಲ್ಲಿ ಪ್ರತಿಯೊಬ್ಬ ನಾಗರಿಕ ತಮ್ಮ ಖರೀದಿ ನಿರ್ಧಾರಗಳ ಮೂಲಕ ದೇಶದ ಆರ್ಥಿಕ ಬಲಕ್ಕೆ ಕೊಡುಗೆ ನೀಡಬೇಕೆಂದು ಪ್ರಧಾನಿ ಮೋದಿ ಬಯಸ್ತಾರೆ. ಇದಲ್ಲದೆ ಸರ್ಕಾರ ಇತ್ತೀಚೆಗೆ ಎಲೆಕ್ಟ್ರಾನಿಕ್ ಗೋಲ್ಡ್ ರಸೀದಿ ಅಂದ್ರೆ ಇಜಿಆರ್ ಅನ್ನ ಪರಿಚಯಿಸಿದೆ. ಇಜಿಆರ್ ಅನ್ನೋದು ಎನ್ಎಸ್ಸಿ ನಲ್ಲಿ ವ್ಯಾಪಾರ ಮಾಡುವ ಡಿಜಿಟಲ್ ಭದ್ರತೆಯಾಗಿದ್ದು ಅದು ಭೌತಿಕ ಚಿನ್ನದ ಮಾಲೀಕತ್ವವನ್ನ ಪ್ರತಿನಿಧಿಸುತ್ತೆ. ಇದು ಸೆಬಿ ನಿಯಂತ್ರಿತ ಕಮಾನುಗಳಲ್ಲಿ ಸಂಗ್ರಹಿಸಲಾದ ಪ್ರಮಾಣಿತ ಚಿನ್ನವನ್ನ 999 ಅಥವಾ 995% ಶುದ್ಧತೆಯನ್ನ ಆಧರಿಸಿದೆ. ಇದನ್ನ ಸ್ಟಾಕ್ನಂತೆ ಡಿಮ್ಯಾಟ್ ಖಾತೆಯಲ್ಲಿ ಇರಿಸಬಹುದು, ವಿನಿಮಯ ಕೇಂದ್ರದಲ್ಲಿ ಖರೀದಿಸಬಹುದು, ಮಾರಾಟ ಮಾಡಬಹುದು, ಅಗತ್ಯ ಇದ್ರೆ ಭೌತಿಕ ಚಿನ್ನವಾಗಿ ಪರಿವರ್ತಿಸಬಹುದು. ಹಾಗಾದ್ರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಈಗ ಚಿನ್ನ ಸ್ಥಗಿತಕ್ಕೆ ಕರೆ ನೀಡಿದ್ದು ಯಾಕೆ? ಪ್ರಸ್ತುತ ಪಶ್ಚಿಮ ಏಷ್ಯಾದ ದೇಶಗಳಲ್ಲಿ ತೀವ್ರ ಉದ್ವಿಗ್ನತೆ ಮತ್ತು ಯುದ್ಧದಂತಹ ಪರಿಸ್ಥಿತಿ ಇದೆ. ಇದರಿಂದಾಗಿ ವಿಶ್ವದಾದ್ಯಂತ ಕಚ್ಚಾ ತೈಲ ಬೆಲೆಗಳು ಗಗನಕ್ಕೇರ್ತಾ ಇದೆ. ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ $100ಗಿಂತ ಹೆಚ್ಚಿದೆ. ಕಳೆದ ವರ್ಷ ಇದು ಸುಮಾರು 2 ಪಟ್ಟು ಹೆಚ್ಚಾಗಿದೆ. ಭಾರತ ತನ್ನ ಕಚ್ಚಾ ತೈಲ ಅಗತ್ಯಗಳಲ್ಲಿ 85-87% ವಿದೇಶಗಳಿಂದ ಖರೀದಿಸುತ್ತೆ. ತೈಲವನ್ನ ಖರೀದಿಸಲು ವಿದೇಶಿ ಕರೆನ್ಸಿಯಲ್ಲಿ, ವಿಶೇಷವಾಗಿ ಡಾಲರ್ಗಳಲ್ಲಿ ಪಾವತಿಸಬೇಕಾಗುತ್ತೆ. ತೈಲ ಬೆಲೆಗಳು ಏರಿದಾಗ ಭಾರತದ ಖಜಾನೆಯಿಂದ ಗಮನಾರ್ಹ ಪ್ರಮಾಣದ ಡಾಲರ್ಗಳು ಬರಿದಾಗುತ್ತೆ. ತೈಲ ಕಂಪನಿಗಳು ಸಾರ್ವಜನಿಕರನ್ನ ಹಣದುಬ್ಬರದಿಂದ ರಕ್ಷಿಸುವುದಕ್ಕೆ ಮಾಸಿಕ 30,000 ಕೋಟಿ ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಅನಗತ್ಯ ವಸ್ತುಗಳಿಗೆ ಖರ್ಚು ಮಾಡುವ ಹಣವನ್ನು ಉಳಿಸಲು ತೈಲದಂತಹ ಅಗತ್ಯ ವಸ್ತುಗಳಿಗೆ ಬಳಸಲು ಸರ್ಕಾರ ಬಯಸುತ್ತೆ. ತೈಲದ ನಂತರ ಭಾರತದಲ್ಲಿ ಅತಿ ಹೆಚ್ಚು ಹಣ ಚಿನ್ನವನ್ನ ಖರೀದಿಸಲು ವಿದೇಶಕ್ಕೆ ಹೋಗ್ತಾ ಇದೆ. ಚಿನ್ನ ಕಡ್ಡಾಯವಲ್ಲ, ಆದ್ದರಿಂದ ಇದರ ಖರೀದಿಯನ್ನ ಮುಂದೂಡಬಹುದು. ಆದರೆ ವಾಹನಗಳು, ಕಾರ್ಖಾನೆಗಳು ತೈಲವಿಲ್ಲದೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ರೂಪಾಯಿಯನ್ನ ಬಲಪಡಿಸಲು, ಹಣದುಬ್ಬರವನ್ನ ತಡೆಯಲು ಪ್ರಧಾನಿ ನರೇಂದ್ರ ಮೋದಿ 1 ವರ್ಷದ ಕಾಲ ಚಿನ್ನ ಖರೀದಿ ಮಾಡುವುದನ್ನ ತಡೆಯುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇದು ಕಾನೂನಲ್ಲ, ಆದರೆ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಮಾಡಿದ ಸ್ವಯಂ ಪ್ರೇರಿತ ವಿನಂತಿ. ಹಾಗಾದ್ರೆ ಇದು ವಿವಾಹ ಋತುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಭಾರತದಲ್ಲಿ ವಿವಾಹ ಋತು ಅಕ್ಟೋಬರ್ನಿಂದ ಫೆಬ್ರವರಿಯವರೆಗೂ ನಡೆಯುತ್ತೆ. ಈ ಸಮಯದಲ್ಲಿ ಚಿನ್ನಕ್ಕೆ ಹೆಚ್ಚಿನ ಬೇಡಿಕೆ. ಭಾರತದ ವಾರ್ಷಿಕ ಚಿನ್ನದ ಬಳಕೆಯಲ್ಲಿ 50% ಮದುವೆಗಳಿಗೆ ಮಾತ್ರ ಖರ್ಚಾಗುತ್ತೆ. ಪ್ರತಿ ವರ್ಷ ಭಾರತದಲ್ಲಿ ಸರಿಸುಮಾರು 10 ಮಿಲಿಯನ್ನಿಂದ 12 ಮಿಲಿಯನ್ ವಿವಾಹ ನಡೆಯುತ್ತೆ. ಪ್ರತಿ ಕುಟುಂಬ ತಮ್ಮ ಮದುವೆಗೆ ಸ್ವಲ್ಪ ಕಡಿಮೆ ಚಿನ್ನವನ್ನ ಖರೀದಿ ಮಾಡಿದ್ರೆ ದೇಶ ಶತಕೋಟಿ ರೂಪಾಯಿಗಳನ್ನು ಉಳಿಸಬಹುದು. ಪ್ರಧಾನಮಂತ್ರಿ ಮದುವೆಗಳನ್ನ ಹೊಂದಿರುವ ಕುಟುಂಬಗಳಿಗೆ ನಿರ್ದಿಷ್ಟವಾಗಿ ಮನವಿ ಮಾಡಿಕೊಂಡಿದ್ದಾರೆ. ಆದಾಗ್ಯೂ ಇದು ಕುಟುಂಬಗಳಿಗೆ ಗಮನಾರ್ಹ ಸಂದಿಗ್ಧತೆಯನ್ನು ಉಂಟು ಮಾಡುತ್ತೆ. ಮದುವೆಗಳಲ್ಲಿ ಚಿನ್ನವನ್ನ ಉಡುಗೊರೆಯಾಗಿ ನೀಡುವುದು ಗೌರವ ಮತ್ತು ಸಂಪ್ರದಾಯದೊಂದಿಗೆ ಸಂಬಂಧಪಟ್ಟಿದೆ. ಬೆಳ್ಳಿಯ ಮಾರುಕಟ್ಟೆ ಮತ್ತು ಪ್ರಮುಖ ಆಭರಣ ವ್ಯಾಪಾರಿಗಳು ಸಹ ಈ ಆಕರ್ಷಣೆಯ ಬಗ್ಗೆ ಸ್ವಲ್ಪ ಭಯ ಪಡ್ತಾರೆ. ಯಾಕಂದ್ರೆ ಅವರ ಆದಾಯ ವಿವಾಹಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾದ್ರೆ ನೀವು ಚಿನ್ನವನ್ನ ಖರೀದಿ ಮಾಡಿದ್ರೆ ಎಷ್ಟು ವ್ಯತ್ಯಾಸವನ್ನ ಉಂಟು ಮಾಡುತ್ತೆ? ನೀವು ಅಂಗಡಿಯಿಂದ ಚಿನ್ನದ ಸರ ಅಥವಾ ಉಂಗುರವನ್ನ ಖರೀದಿಸಿದಾಗ ನೀವು ನಿಮ್ಮ ಉಳಿತಾಯವನ್ನ ಖರ್ಚು ಮಾಡ್ತಿದ್ದೀರಿ ಅಂತ ಭಾವಿಸ್ತೀರಿ. ಆದ್ರೆ ತೆರೆ ಮರೆಯ ಕಥೆ ವಿಭಿನ್ನ. ಭಾರತದಲ್ಲಿ ಬಹಳ ಕಡಿಮೆ ಚಿನ್ನದ ಗಣಿಗಳಿವೆ. ಆದ್ದರಿಂದ ಭಾರತ ಪ್ರತಿ ವರ್ಷ ಎಲ್ಲ ಚಿನ್ನದ ಅಗತ್ಯಗಳನ್ನ ಅಂದ್ರೆ 700-800 ಟನ್ ಇತರ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಇದನ್ನ ಖರೀದಿಸೋದಕ್ಕೆ ಭಾರತ ಸರ್ಕಾರ ತನ್ನ ಮೀಸಲುಗಳಿಂದ $ಗಳನ್ನ ಪಾವತಿಸಬೇಕಾಗತ್ತೆ. ಮದುವೆಯ ಸಮಯದಲ್ಲಿ ಲಕ್ಷಾಂತರ ಭಾರತೀಯರು ಏಕಕಾಲದಲ್ಲಿ ಚಿನ್ನ ಖರೀದಿಸಿದಾಗ ದೇಶದ ಖಜಾನೆಯಿಂದ ದೊಡ್ಡ ಪ್ರಮಾಣದ ಡಾಲರ್ಗಳು ಇದ್ದಕ್ಕಿದ್ದಂತೆ ಖಾಲಿಯಾಗುತ್ತೆ. ಇದು ಡಾಲರ್ ವಿರುದ್ಧ ರೂಪಾಯಿಯನ್ನ ದುರ್ಬಲ ಮಾಡುತ್ತೆ. ರೂಪಾಯಿ ದುರ್ಬಲಗೊಂಡಾಗ ವಿದೇಶದಿಂದ ಆಮದು ಮಾಡಿಕೊಳ್ಳುವ ಗೊಬ್ಬರ, ಮೊಬೈಲ್ ಫೋನ್, ತೈಲ ಹೆಚ್ಚು ದುಬಾರಿಯಾಗುತ್ತೆ. ಇದು ದೇಶದಲ್ಲಿ ಹಣದುಬ್ಬರಕ್ಕೆ ಕಾರಣವಾಗುತ್ತೆ. ಸ್ವಲ್ಪ ಸಮಯದವರೆಗೆ ಕಡಿಮೆ ಚಿನ್ನವನ್ನ ಖರೀದಿ ಮಾಡಿದ್ರೆ ಸರ್ಕಾರದ ಬಳಿ ಹೆಚ್ಚಿನ ಡಾಲರ್ಗಳು ಉಳಿಯುತ್ತೆ. ಆ ಹಣವನ್ನ ಸುಲಭವಾಗಿ ದುಬಾರಿ ಕಚ್ಚಾ ತೈಲವನ್ನ ಖರೀದಿಸೋದಕ್ಕೆ ಬಳಸಬಹುದು. ಸರಳವಾಗಿ ಹೇಳೋದಾದ್ರೆ ನಿಮ್ಮ ಚಿನ್ನದ ಖರೀದಿ ಕೇವಲ ವೈಯಕ್ತಿಕ ನಿರ್ಧಾರವಲ್ಲ, ಆದರೆ ಇದು ದೇಶದ ಆರ್ಥಿಕ ಆರೋಗ್ಯ ಮತ್ತು ನಿಮ್ಮ ನೆರೆಹೊರೆಯವರ ಜೇಬಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. 1 ಗ್ರಾಂ ಕಡಿಮೆ ಚಿನ್ನವನ್ನ ಖರೀದಿಸುವುದು ದೇಶದ ಆರ್ಥಿಕತೆಯನ್ನ ಬಲಪಡಿಸುವುದಕ್ಕೆ ಸಮಾನವಾಗಿದೆ.